ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಂದ್ರೆ 1947 ಆಗಸ್ಟ್ 15ನೇ ತಾರೀಕನ್ನು ಕೂಡ ನಾವು ಉತ್ಸವವನ್ನಾಗಿ ಆಚರಣೆ ಮಾಡಿದೀವಿ. ಹೀಗಾಗಿ ಅದನ್ನು ಕೂಡ ಸೇರಿಸಿಕೊಂಡು ಹಾಗೂ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರೇ ಮತ್ತು ಎಲ್ಲರಿಗೂ ಶುಭೋದಯ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ನಮ್ಮ ದೇಶ 76 ವರ್ಷಗಳಲ್ಲಿ ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿ ಮುಂದುವರೆದಿದೆ. ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ವೈದ್ಯಕೀಯ, ಬಾಹ್ಯಾಕಾಶ ಸೇರಿದ ಹಾಗೆ ಸಾಕಷ್ಟು ವಲಯಗಳಲ್ಲಿ ಸೂಪರ್ ಪವರ್ಗಳಿಗಿಂತಲೂ ಬಲಿಷ್ಠವಾಗಿ ಕಾಣ್ತಾ ಇದೆ. ಇವತ್ತು ಭಾರತ ವಿಶ್ವದಲ್ಲೇ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಎದ್ದು ನಿಂತಿದೆ. ಭಾರತದ ಸಾಫ್ಟ್ ಪವರ್ಗೆ ಜಗತ್ತಿನ ದೊಡ್ಡಣ್ಣ ಕೂಡ ತಲೆದೂಗುವ ಪರಿಸ್ಥಿತಿ ಇದೆ. ಇವತ್ತು ಜಗತ್ತಲ್ಲೇ ಅತಿ ಹೆಚ್ಚು ಸೈನಿಕರನ್ನ ಹೊಂದಿರುವ 2ನೇ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಳ್ತಾ ಇದೆ. ಹೀಗೆ ಬ್ರಿಟಿಷರಿಂದ ಮುಕ್ತಿ ಪಡೆದ 76 ವರ್ಷಗಳಲ್ಲಿ ಭಾರತ ಸಾಧಿಸಿದ್ದು ಕಡಿಮೆ ಏನಲ್ಲ. ಇಂಥ ಹೊತ್ತಲ್ಲಿ 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಿದ್ದು ಯಾಕೆ? ಅವರು ಆಗಸ್ಟ್ 15ನೇ ತಾರೀಕೆ ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು? ಆ ದಿನಕ್ಕೇನಾದ್ರೂ ವಿಶೇಷ ಇದೆಯಾ? 200 ವರ್ಷಗಳ ಕಾಲ ಒಡೆದು ಆಳಿ ಈ ದೇಶವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡವರು ಕಡೆಗೆ ದೇಶವನ್ನ ಇಬ್ಬಾಗ ಮಾಡಿ ಹೋಗಿದ್ದೆ ಯಾಕೆ? ಅವರು ನಮಗೆ ಸ್ವಾತಂತ್ರ್ಯವನ್ನು ಕೊಡಲೇಬೇಕಾಗಿ ಬಂದಿದ್ದಕ್ಕೆ ಕಾರಣಗಳೇನಿದ್ವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. लाल बहादुर शास्त्री, नेताजी सुभाष चंद्र बोस, नेहरू जी, बापू जी, लोकमान्य बाल गंगाधर तिलक. ಗೆಳೆಯರೆ, ಆಗಸ್ಟ್ 15 1947 ಆ ದಿನವನ್ನು ಭಾರತೀಯರು ಯಾವತ್ತಿಗೂ ಮರೆಯೋದಿಲ್ಲ. ಭಾರತೀಯರ ಹೋರಾಟ, ಅವರ ಬಲಿದಾನಗಳ ಕಾರಣದಿಂದ 106 ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅಲ್ಲಿವರೆಗೆ ಒಟ್ಟಾಗಿದ್ದ ದೇಶವನ್ನ ಒಡೆದು 2 ಹೋಳು ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟ ಬ್ರಿಟಿಷರು ಅಲ್ಲಿಂದ ಹೋಗುವಾಗ ಕೂಡ ಬೆಂಕಿ ಹಚ್ಚಿ ಹೋದರು. ಆನಂತರ ಭಾರತ ಎದುರಿಸಿದ ಸಂಕಷ್ಟಗಳು, ಪಾಕಿಸ್ತಾನದ ಜೊತೆಗಿನ ಯುದ್ಧಗಳು, ಚೈನಾ ಜೊತೆಗಿನ ಗಡಿ ವಿವಾದಗಳು, ಇವೆಲ್ಲದರ ಹಿಂದೆ ಕೂಡ ಬ್ರಿಟಿಷರೇ ಇದ್ರು ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಇನ್ನು ಬ್ರಿಟಿಷರು ನಮಗೆ ಸುಖ ಸುಮ್ಮನೆ ಸ್ವಾತಂತ್ರ್ಯವನ್ನೇನು ಕೊಟ್ಟು ಹೋಗಲಿಲ್ಲ. ಅಲ್ಲಿ ಹೋರಾಟ ಇತ್ತು, ಕ್ರಾಂತಿ ಇತ್ತು, ಸೈನ್ಯದ ಬಲ ಇತ್ತು. ಇದೆಲ್ಲದರ ನಡುವೆ ಭಾರತ ಅನ್ನೋದು ದೊಡ್ಡ ಶಕ್ತಿಯಾಗಿ ಬೆಳೀತಿದೆ ಅನ್ನೋದು ಅರ್ಥ ಆದ ನಂತರ, ಇನ್ನು ಮುಂದೆ ಈ ದೇಶವನ್ನು ಆಳೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ ಅನ್ನೋದು ಗೊತ್ತಾದ ನಂತರವೇ ಬ್ರಿಟಿಷರು ಈ ನೆಲವನ್ನು ಬಿಟ್ಟು ಹೋಗಿದ್ರು. ಇಲ್ಲಿ ನಾವು ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿದ್ರೆ ಪ್ರಮುಖವಾಗಿ 3 ಕಾರಣಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ. ಒಂದು, ಇಲ್ಲಿ ನಡೀತಿದ್ದ ಹೋರಾಟ, ಅದು ಶಾಂತಿಯುತ ಹೋರಾಟ ಹಾಗೂ ಸುಭಾಷರಂಥ ಕ್ರಾಂತಿ ಕಿಡಿಗಳು ಹಚ್ಚಿದ ಸಶಸ್ತ್ರ ಹೋರಾಟ. 2 ಹೋರಾಟಗಳು ಬ್ರಿಟಿಷರ ನಿದ್ದೆಗೆಡಿಸಿದ್ವು. 2ನೇಯದ್ದು ಜಗತ್ತಿನ ಮಹಾಯುದ್ಧ. ಇನ್ನು 3ನೇಯದ್ದು ಭಾರತೀಯರ ಸೈನ್ಯ ಶಕ್ತಿ. ಈ 3 ಅಂಶಗಳು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಹಾಗೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ವು ಅಂದ್ರೆ ಖಂಡಿತ ತಪ್ಪಾಗುವುದಿಲ್ಲ. ಗೆಳೆಯರೆ, ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಕಿಡಿ ಪ್ರಖರ ರೂಪವನ್ನು ಪಡ್ಕೊಂಡಿದ್ದು 1900ರ ನಂತರ. ಅದರಲ್ಲೂ 1917ರ ನಂತರ ಇಲ್ಲಿನ ಹೋರಾಟದ ನೇತೃತ್ವವನ್ನ ಮಹಾತ್ಮ ಗಾಂಧಿ ವಹಿಸಿಕೊಂಡ ಮೇಲೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಡೀ ದೇಶವನ್ನ ನಾನಾ ರೀತಿಯಲ್ಲಿ ಜೋಡಿಸುವ ಕೆಲಸ ಶುರುವಾಯಿತು. ಅಲ್ಲಿವರೆಗೆ ಕೇವಲ ಒಂದು ವರ್ಗದ ಹೋರಾಟದಂತೆ ಕಾಣ್ತಾ ಇದ್ದ ಸ್ವಾತಂತ್ರ್ಯದ ಚಳವಳಿಗೆ ಜನಸಾಮಾನ್ಯರನ್ನ, ಕಾರ್ಮಿಕರನ್ನ, ಮಾಲೀಕರನ್ನ, ಜಮೀನ್ದಾರರನ್ನ, ಕೃಷಿ ಕೂಲಿಗಳನ್ನ, ವಿದ್ಯಾವಂತರು, ಅವಿದ್ಯಾವಂತರು, ಮಹಿಳೆಯರು, ಹೀಗೆ ಪ್ರತಿಯೊಬ್ಬರನ್ನು ತಂದು ಜೋಡಿಸಿದ್ದು ಗಾಂಧೀಜಿ ಅವರ ಸತ್ಯಾಗ್ರಹ. ಗಾಂಧೀಜಿ ಹೋರಾಟವನ್ನು ದೇಶವ್ಯಾಪಿ ಮಾಡಿದ್ರು. ಅವರ ಸಭೆಗಳಿಗೆ ಜನಸಾಗರ ಹರಿದು ಬರ್ತಾ ಇತ್ತು. ಇದರ ಜೊತೆಗೆ ಚಂಪಾರಣ್ ಚಳವಳಿ, ಅಸಹಕಾರ ಚಳವಳಿ, ಸ್ವದೇಶಿ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾದಂತಹ ಸಾಕಷ್ಟು ಹೋರಾಟಗಳನ್ನು ರೂಪಿಸಿ ಗಾಂಧಿ ಬ್ರಿಟಿಷರನ್ನ ಇಕ್ಕಟ್ಟಿಗೆ ಸಿಲುಕಿಸಿದರು. ಈ ಗುಜರಾತಿಗಳಿಗೆ ಸಹಜವಾಗಿ ಮಾರ್ಕೆಟಿಂಗ್ ಮಾಡ್ಕೊಳ್ಳೋ ಬುದ್ಧಿವಂತಿಕೆ ರಕ್ತಗತವಾಗಿ ಬಂದುಬಿಟ್ಟಿರುತ್ತೋ ಏನೋ. ಅಂತೂ ಅವತ್ತಿಗೆ ಯಾವ ಸಾಮಾಜಿಕ ಮಾಧ್ಯಮಗಳು, ಟಿವಿಗಳು ಏನೂ ಇಲ್ಲದ ಕಾಲಕ್ಕೆ ಗಾಂಧೀಜಿಯ ಹೆಸರು ದೇಶ ವಿದೇಶಗಳನ್ನು ಕೂಡ ತಲುಪಿತ್ತು. ಬ್ರಿಟಿಷರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದು ಗಾಂಧೀಜಿಯವರ ಇದೇ ಜನಪ್ರಿಯತೆ. ಮತ್ತೊಂದು ಕಡೆ ಭಾರತದ ಕ್ರಾಂತಿ ಸಿಂಹಗಳು ಅಬ್ಬರ ಇಡ್ತಾ ಇತ್ತು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಾಹಿರಿ, ಭಗತ್ ಸಿಂಗ್, ಸುಖದೇವ್, ಅದೆಷ್ಟು ಯುವ ಸಿಂಹಗಳು, ಅದೆಂಥ ಘರ್ಜನೆ. ಈ ಎಲ್ಲ ಕ್ರಾಂತಿಕಾರಿಗಳಿಗೆ ಕಿರೀಟ ಇಟ್ಟ ಹಾಗೆ ಸುಭಾಷ್ ಚಂದ್ರ ಬೋಸರಿದ್ರು. ಸ್ವಾತಂತ್ರ್ಯದ ಕಿಚ್ಚು ಆರದ ಹಾಗೆ ತಮ್ಮ ಲೇಖನಿಯ ಮೂಲಕ ಉತ್ಸಾಹದ ತೈಲ ಸುರಿತಾ ಇದ್ದ ಸಾವರ್ಕರ್. ಇವರೆಲ್ಲರ ಅಬ್ಬರಕ್ಕೆ ಬ್ರಿಟಿಷರು ತಂಡ ಹೊಡಿತಿದ್ದ ಸಮಯದಲ್ಲೇ ಜಗತ್ತಿನ ಮೇಲೆ 2ನೇ ಮಹಾಯುದ್ಧದ ಕರಿಛಾಯೆ ಆವರಿಸಿಕೊಂಡು ಬಿಡುತ್ತೆ. 2ನೇ ಮಹಾಯುದ್ಧ ಹೇಗೆ ಶುರುವಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಆಸ್ಟ್ರಿಯಾದ ನೆರವಿಗೆ ನಿಂತ ಬ್ರಿಟಿಷರು ಜರ್ಮನಿಯ ವಿರುದ್ಧ ಕದನ ಕೇಳಿದ್ರು. 2 ದೇಶಗಳ ನಡುವೆ ಆರಂಭವಾದ ಕದನ ನಿಧಾನವಾಗಿ 2 ಕಡೆ ಇಡೀ ಜಗತ್ತಿನ ನಾನಾ ದೇಶಗಳು ವಾಲೋ ಹಾಗೆ ಮಾಡಿದ್ರು. ಅದು ಮಹಾಯುದ್ಧವಾಗಿ ಬದಲಾಗ್ತಾ ಹೋಯ್ತು. ಅಲ್ಲಿ ಬ್ರಿಟಿಷ್ ಹಾಗೂ ಫ್ರೆಂಚರಿಗೆ ಆ ಯುದ್ಧವನ್ನ ಬೇಗ ಮುಗಿಸಿ ಬಿಡ್ತೀವಿ ಅನ್ನೋ ಭಾವನೆ ಇತ್ತೇನೋ. ಯಾಕೆಂದ್ರೆ ನೆಪೋಲಿಯನ್ನನ್ನೇ ಮುಗಿಸಿದವರಿಗೆ ಹಿಟ್ಲರ್ ಯಾವ ಲೆಕ್ಕ ಅಂತ ಅವತ್ತು ಅನ್ನಿಸಿರ್ಲೂಬಹುದು. ಆದ್ರೆ ಅಲ್ಲಿ ಬ್ರಿಟಿಷರ ಅನಿಸಿಕೆಗಳು ಸುಳ್ಳಾಗಿತ್ತು. ಹಿಟ್ಲರ್ ಮಂಡಿಯುರೋದಕ್ಕೆ ಸಿದ್ಧನಿರಲಿಲ್ಲ. ಶ್ರೇಷ್ಠತೆಯ ಗೀಳಿಗೆ ಬಿದ್ದಿದ್ದ ಆತ ಗೆದ್ರೆ ಸಾಮ್ರಾಜ್ಯ, ಸೋತರೆ ವೀರಮರಣ ಅನ್ನೋ ಕಲ್ಪನೆಯಲ್ಲಿದ್ದ. 1939ರಲ್ಲಿ ಆರಂಭವಾದ ಆ ಯುದ್ಧ ಬ್ರಿಟಿಷ್ ಹಾಗೂ ಫ್ರೆಂಚರ ಕೂಟವನ್ನು ಕಂಗೆಡಿಸ್ತಾ ಬಂತು. ಜರ್ಮನಿಯ ದಾಳಿಗೆ ಲಂಡನ್ ನಗರ ಅಕ್ಷರಶಃ ನಾಶ ಆಯಿತು. ಫ್ರಾನ್ಸ್ ತತ್ತರಿಸ್ತು. ಅಲ್ಲಿ ಜರ್ಮನಿಯನ್ನ ನಿಯಂತ್ರಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿರುವಾಗಲೇ ಸ್ಟಾಲಿನ್
ಹಿಟ್ಲರ್ ಜೊತೆ ಮನಸ್ತಾಪ ಮಾಡಿಕೊಂಡ. ಸೋವಿಯತ್ ರಷ್ಯಾ ಜರ್ಮನಿಯ ಕೂಟವನ್ನು ಬಿಟ್ಟು ಬ್ರಿಟಿಷರ ಜೊತೆ ಸೇರ್ತು. ಇದು ಬ್ರಿಟಿಷರಿಗೊಂದು ದೊಡ್ಡ ಶಕ್ತಿಯನ್ನು ತಂದುಕೊಡ್ತು. ಅದಾದ ಕೆಲವೇ ತಿಂಗಳಲ್ಲಿ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ನಡೆಸಿದ ದಾಳಿ ಅಮೆರಿಕಾನ ಕೂಡ ಎರಡನೇ ಮಹಾಯುದ್ಧಕ್ಕೆ ಕರ್ಕೊಂಡು ಬಂತು. ಇದು ಬ್ರಿಟನ್ ಹಾಗೂ ಫ್ರಾನ್ಸ್ ಸೇರಿದ ಹಾಗೆ ಮಿತ್ರಕೂಟಕ್ಕೆ ಆನೆ ಬಲವನ್ನು ತಂದುಕೊಡ್ತು. ಅದಾದ 4 ವರ್ಷಗಳಿಗೆ ಎರಡನೇ ಮಹಾಯುದ್ಧ ಸಂಪೂರ್ಣವಾಗಿ ಮುಗಿದು ಹೋಯಿತು. ಹಿಟ್ಲರ್ ಸತ್ತ, ಜಪಾನ್ ಮೇಲೆ ಅಮೆರಿಕ ಅಣುಬಾಂಬ್ ಹಾಕ್ತು. ಜಪಾನ್ ಅನಿವಾರ್ಯವಾಗಿ ಮಿತ್ರಕೂಟಗಳಿಗೆ ಶರಣಾಯಿತು. ಆ ದಿನವನ್ನ ಬ್ರಿಟಿಷರು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬ್ರಿಟನ್ ಮತ್ತು ಮಿತ್ರಕೂಟಗಳು ಆ ಯುದ್ಧವನ್ನ ಗೆದ್ದಿದ್ವು. ಆದ್ರೆ ಅವರ ಗೆಲುವು ಅಷ್ಟೇನು ಉಲ್ಲಾಸಭರಿತವಾಗಿರಲಿಲ್ಲ. ಯಾಕೆಂದ್ರೆ ಎರಡನೇ ಮಹಾಯುದ್ಧದ ನಂತರ ಬ್ರಿಟನ್ ಆರ್ಥಿಕವಾಗಿ ದಿವಾಳಿ ಆಯಿತು. ಅವರು ಯುದ್ಧಕ್ಕಾಗಿ ತಮ್ಮಲ್ಲಿನ ಸಂಪೂರ್ಣ ಹಣವನ್ನು ಖರ್ಚು ಮಾಡಿದ್ರು. ಬ್ರಿಟನ್ ಕೂಡ ಸಂಪೂರ್ಣವಾಗಿ ನಾಶ ಆಯಿತು. ಅಲ್ಲಿನ ಜನ ಒಂದು ಹೊತ್ತಿನ ಬ್ರೆಡ್ಗೆ ಕೂಡ ಪರದಾಡೋ ಪರಿಸ್ಥಿತಿ ಬಂತು. ಹೀಗಾಗಿ ಬ್ರಿಟನ್ಗೆ ಜಗತ್ತಿನ ಇನ್ಯಾವುದೇ ಶಕ್ತಿಯನ್ನ ತಡವಿಕೊಳ್ಳುವ ತಾಕತ್ತು ಉಳಿದಿರಲಿಲ್ಲ. ಆ ಎರಡನೇ ಮಹಾಯುದ್ಧದಲ್ಲಿ ಭಾರತದ ಮಿಲಿಟರಿ ಪ್ರಚಂಡ ಶಕ್ತಿಯಾಗಿ ಹೊರಹೊಮ್ಮಿತ್ತು. ಸುಮಾರು 25 ಲಕ್ಷ ಭಾರತೀಯರು ಯುದ್ಧದಲ್ಲಿ ಭಾಗಿಯಾಗಿದ್ರು. ಅವರಲ್ಲೊಂದಷ್ಟು ಮಂದಿ ವೀರಮರಣವನ್ನಪ್ಪಿದ್ರೆ ಮತ್ತಷ್ಟು ಜನ ಯುದ್ಧ ಗೆದ್ದ ಖುಷಿಯನ್ನ ಅನುಭವಿಸ್ತಾ ಇದ್ರು. ಗೆಳೆಯರೆ, ಅಲ್ಲಿ ಮೊದಲನೆಯ ಮಹಾಯುದ್ಧದ ಹೊತ್ತಿಗಾಗಲೇ ಬ್ರಿಟಿಷರಿಗೆ ಭಾರತದ ಸೈನ್ಯ ಶಕ್ತಿ ಎಂಥದ್ದು ಅನ್ನೋದು ಗೊತ್ತಾಗಿತ್ತು. ಅದೇ ಎರಡನೇ ಮಹಾಯುದ್ಧ ಮುಗಿಯೋ ಹೊತ್ತಿಗೆ ಭಾರತೀಯ ಯೋಧರ ಹೋರಾಟವನ್ನು ಕಂಡು ಬ್ರಿಟಿಷರು ಬೆರಗಾಗಿದ್ರು. ಇನ್ನು ಮುಂದೆ ಭಾರತದ ಈ ಮಿಲಿಟರಿ ಶಕ್ತಿಯನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬ್ರಿಟಿಷರು ಬಂದ್ರು. ಅಲ್ಲಿ 20 ಲಕ್ಷಕ್ಕೂ ಅಧಿಕ ಸೈನಿಕರಿದ್ರು. ಇನ್ನು ಆ ಸೇನೆಯ ಒಂದು ಭಾಗವನ್ನ ಆಗಲೇ ಬ್ರಿಟಿಷರ ವಿರುದ್ಧ ಸುಭಾಷ್ ಚಂದ್ರ ಬೋಸ್ ಮುನ್ನಡೆಸಿದ್ರು. ಈ ಎಲ್ಲ ವಿಷಯಗಳು ಸೈನಿಕರಿಗೆ ಗೊತ್ತಿದ್ವು. ಅಷ್ಟೇ ಅಲ್ಲದೆ ಅವರಲ್ಲಿ ನಾಯಕರಿದ್ರು, ನಾಯಕತ್ವ ಇತ್ತು. ಆ ಸೈನ್ಯ ಶಿಸ್ತಿನಿಂದ ಕೂಡಿತ್ತು. ಅಲ್ಲಿ ಸಿಖ್ರಿದ್ರು, ಮುಸ್ಲಿಮರಿದ್ರು, ಹಿಂದೂಗಳಿದ್ರು, ಎಲ್ಲ ವರ್ಗದ ಜನನೂ ಅಲ್ಲಿದ್ರು. ಇದೆಲ್ಲದರ ಜೊತೆಗೆ ಆ ಯುವಕರು ಬ್ರಿಟಿಷ್ ಸೈನ್ಯವನ್ನ ಸೇರೋದರ ಹಿಂದೆ ಕೂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಿದ್ದ ಹಲವಾರು ನಾಯಕರಿದ್ರು. ಇದು ಕೂಡ ಬ್ರಿಟಿಷರಿಗೆ ಗೊತ್ತಿತ್ತು. ಆ ಸೇನೆಯಲ್ಲಿ ರಾಷ್ಟ್ರೀಯತೆಯ ಕಿಚ್ಚು ಬೆಳೆದ್ರೆ ಅದನ್ನ ಹಿಡಿತದಲ್ಲಿಟ್ಟುಕೊಳ್ಳೋದು ಸಾಧ್ಯವಾಗೋದಿಲ್ಲ ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡ್ರು. ಈ ಬಾರಿ ಭಾರತದ ಸೇನೆ ದಂಗೆದ್ರೆ ಅದು ಖಂಡಿತ 1857ರ ವಿಫಲ ದಂಗೆ ಆಗೋದಿಲ್ಲ ಅನ್ನೋದು ಎಂಥವರಿಗೆ ಕೂಡ ಗೊತ್ತಾಗ್ತಾ ಇತ್ತು. ಇಲ್ಲಿ ಸಾವರ್ಕರ್ ಸೇರಿದ ಹಾಗೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಭಾರತೀಯ ವಿದ್ಯಾವಂತ ಯುವಕರಿಗೆ ಬ್ರಿಟಿಷ್ ಸೇನೆಯನ್ನ ಸೇರಿ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಬ್ರಿಟಿಷರು ಭಾರತವನ್ನ ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಬಯಸ್ತಾ ಇದ್ದದ್ದು ಅವರ ಸೇನೆಯ ಮೂಲಕ. ಆ ಸೇನೆಯಲ್ಲಿ ಲಕ್ಷಾಂತರ ಮಂದಿ ರಾಷ್ಟ್ರೀಯವಾದಿಗಳಿದ್ರೆ ಅವರು ಮುಂದೆ ಬ್ರಿಟಿಷರ ಆಜ್ಞೆ ಕೇಳಿ ಭಾರತೀಯರ ವಿರುದ್ಧ, ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಬಂದೂಕುಗಳನ್ನು ಎತ್ತೋದಿಲ್ಲ. ಇದು ಸೇನೆನೇ ಸರ್ಕಾರದ ವಿರುದ್ಧ ದಂಗೆಯೇಳೋ ಹಾಗೆ ಮಾಡುತ್ತೆ. ನಾಳೆ ಅಂಥದ್ದೇನಾದ್ರೂ ಆದ್ರೆ ಇದೇ ಬ್ರಿಟಿಷ್ ಭಾರತೀಯ ಸೇನೆಯನ್ನು ಬಳಸಿ ಬ್ರಿಟಿಷರ ವಿರುದ್ಧ ಒಂದು ಹೋರಾಟವನ್ನು ಮಾಡಿಸಬಹುದು. ಅವರದ್ದೇ ಆಯುಧ, ಅವರದ್ದೇ ತರಬೇತಿ, ಅವರ ವಿರುದ್ಧವೇ ಯುದ್ಧ. ಇನ್ನು ಬ್ರಿಟಿಷರು ಸ್ವಾತಂತ್ರ್ಯವನ್ನಂತೂ ಕೊಡಲೇಬೇಕಿದೆ. ಹಾಗೆ ಸ್ವಾತಂತ್ರ್ಯ ಕೊಟ್ಟು ಬಿಟ್ರೆ ಭಾರತಕ್ಕೆ ಒಂದು ಬಲಿಷ್ಠ ಸೇನೆ, ತರಬೇತಿ ಪಡೆದ ಸೇನೆ ಬೇಕಾಗುತ್ತೆ. ಭಾರತೀಯ ಯುವಕರು ಬ್ರಿಟಿಷ್ ಸೇನೆಯನ್ನ ಸೇರಿದ್ರೆ ಅವರೇ ತರಬೇತಿ ಕೂಡ ಕೊಡ್ತಾರೆ. ಭಾರತಕ್ಕೊಂದು ಸ್ವತಂತ್ರ ಸಶಕ್ತ ಸೇನೆ ಆಗುತ್ತೆ ಅನ್ನೋ ಮುಂದಾಲೋಚನೆ. ಹೀಗಾಗಿ ಅಸಂಖ್ಯಾತ ಯುವಕರು ಸೇನೆ ಸೇರಿದ್ರು. ಎರಡನೇ ಮಹಾಯುದ್ಧದ ಕಾಲಕ್ಕೆ ಭಾರತದ ಬ್ರಿಟಿಷ್ ಸೈನ್ಯದಲ್ಲಿ 25 ಲಕ್ಷ ಮಂದಿ ಇದ್ರು. ಅವರು ಭಾರತೀಯ ನಾಯಕರ ಮಾತಿನ ಅನ್ವಯ ಬ್ರಿಟಿಷರ ಪರವಾಗಿ ಎರಡನೇ ಮಹಾಯುದ್ಧದಲ್ಲಿ ಹೋರಾಟವನ್ನು ಮಾಡಿದರು. ಅದು ಬ್ರಿಟಿಷರ ಗೆಲುವಿಗೆ ಕಾರಣ ಆಯಿತು. ಅಷ್ಟೇ ಅಲ್ಲದೆ ಮ್ಯಾನ್ಮಾರ್ ಮತ್ತು ಭಾರತದ ಗಡಿಯಲ್ಲಿ ಜಪಾನ್ ಸೇನೆಯನ್ನ ತಡೆದಿದ್ದ ಕೀರ್ತಿ ಭಾರತೀಯ ಸೈನಿಕರಿಗಿತ್ತು. ಹೀಗಾಗಿ ಈ ಎಲ್ಲ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆದ್ರೆ ಅವರನ್ನ ಕಂಟ್ರೋಲ್ ಮಾಡೋದಾದರೂ ಹೇಗೆ ಅನ್ನೋ ಪ್ರಶ್ನೆ ಬ್ರಿಟಿಷರನ್ನ ಕಾಡ್ತಾ ಇತ್ತು. ಇದೆಲ್ಲದರ ನಡುವೆ ಎರಡನೇ ವಿಶ್ವ ಯುದ್ಧದ ನಂತರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವ ವಾಗ್ದಾನವನ್ನು ಕೂಡ ಬ್ರಿಟನ್ ಮಾಡಿತ್ತು. ಯಾಕೆಂದ್ರೆ ಅದಕ್ಕಾಗಿ ಅಷ್ಟೊತ್ತಿಗಾಗಲೇ ಸಾಕಷ್ಟು ಅಂತಾರಾಷ್ಟ್ರೀಯ ಒತ್ತಡವನ್ನು ಸೃಷ್ಟಿ ಮಾಡೋದ್ರಲ್ಲಿ ಕೂಡ ಭಾರತದ ನಾಯಕರು ಯಶಸ್ವಿಯಾಗಿದ್ರು. ಅಮೆರಿಕದ ಸರ್ಕಾರದಲ್ಲಿ ಸಾಕಷ್ಟು ಜನ ಭಾರತದ ಗೆಳೆಯರೂ ಇದ್ರು. ಇದು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ಕೊಡಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿತು. ಅನೇಕ ಮಹಾನ್ ವ್ಯಕ್ತಿಗಳು, ದೇಶಭಕ್ತರು ಆದ್ರೆ ಗೆಳೆಯರೆ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಬ್ರಿಟಿಷರು ನಿರ್ಧಾರ ಮಾಡಿದ್ದು 1947 ಅಲ್ಲ, ಬದಲಿಗೆ ಜೂನ್ 30, 1948. ಅವತ್ತಿನ ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಫೆಬ್ರವರಿ 20ನೇ ತಾರೀಕು ಘೋಷಣೆ ಕೂಡ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ದೇಶ ವಿಭಜನೆಯ ಕಿಚ್ಚು ಶುರುವಾಗಿತ್ತು. ಕೋಮು ಸಂಘರ್ಷ, ಗಲಭೆಗಳು ಆರಂಭ ಆಗಿದ್ವು. ಡೈರೆಕ್ಟ್ ಆಕ್ಷನ್, ಕಲ್ಕತ್ತಾ ಹತ್ಯಾಕಾಂಡ ಎಲ್ಲ ನಡೆದು ಹೋಗಿದ್ವು. ಈ ಪರಿಸ್ಥಿತಿಯಲ್ಲಿ ಇನ್ನಷ್ಟು ದಿನಗಳ ಕಾಲ ದೇಶವನ್ನ ಆಳೋದಿಕ್ಕಾಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ 1 ವರ್ಷ ಮೊದಲೇ ಸ್ವಾತಂತ್ರ್ಯ ಕೊಡೋದಕ್ಕೆ ನಿರ್ಧಾರ ಮಾಡಿದ. ಅದಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟ್ ನ ಅಪ್ಪಣೆಯನ್ನು ಕೂಡ ಪಡೆದ. ಹಾಗೆ ನಿರ್ಧಾರವಾದ ದಿನಾಂಕ ಆಗಸ್ಟ್ 15, 1947. ಅದ್ ಸರಿ, ಈ ಆಗಸ್ಟ್ 15 ಅನ್ನೋದು ಹಾಗೆ ಸುಮ್ಮನೆ ನಿರ್ಧಾರವಾದ ದಿನಾಂಕನ ಅಥವಾ ಇದರ ಹಿಂದೆ ಕೂಡ ಏನಾದರೂ ಕಾರಣ ಇತ್ತಾ? ಗೆಳೆಯರೆ, ಈ ಆಗಸ್ಟ್ 15 ಅನ್ನೋದಿದೆಯಲ್ಲ,
ಇದು ಬ್ರಿಟಿಷರು ವಿಶ್ವ ಯುದ್ಧವನ್ನು ಗೆದ್ದ ದಿನ. ಜಪಾನ್ನ ಸಾಮ್ರಾಟ ಸೋತು ಶರಣಾಗತಿಯನ್ನ ಘೋಷಿಸಿಕೊಂಡಿದ್ದು 1945ರ ಆಗಸ್ಟ್ 15ನೇ ತಾರೀಕು. ಆ ಯುದ್ಧದಲ್ಲಿ ಎಲ್ಲವನ್ನ ಕಳ್ಕೊಂಡು ದಿಕ್ಕು ಕಾಣದಂತಾಗಿದ್ದ ಬ್ರಿಟನ್ಗೆ ಅಮೆರಿಕದ ನೆರವು ಸಿಕ್ಕ ಪರಿಣಾಮ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಆದ್ರೆ ಅವರು 200 ವರ್ಷಗಳ ಕಾಲ ಜಗತ್ತನ್ನ ದೋಚಿದ್ದ ಅಷ್ಟೂ ಸಂಪತ್ತನ್ನ ಆ ಯುದ್ಧ ತಿಂದುಹಾಕಿ. ಆ ಯುದ್ಧ ಮುಗಿಯೋ ಹೊತ್ತಿಗೆ ಬ್ರಿಟನ್ ನಲ್ಲಿ ಬ್ರೆಡ್ ಕಲ್ಲಿದ್ದಲೂ ಸಿಗದ ಪರಿಸ್ಥಿತಿ ಇತ್ತು. ಅಂದ್ರೆ ಆ ಯುದ್ಧ ಅವರನ್ನು ಇನ್ನೆಷ್ಟು ಹೈರಾಣಾಗಿಸಿರಬಹುದು ಯೋಚನೆ ಮಾಡಿ. ಅವತ್ತು ಯುದ್ಧ ಮುಗಿಲಿ ಅಂತ ಬ್ರಿಟನ್ ಕೂಡ ಬಯಸ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಜಪಾನ್ ಶರಣಾಗಿ ಯುದ್ಧದಲ್ಲಿ ಮಿತ್ರ ಪಡೆಗಳಿಗೆ ಗೆಲುವು ಸಿಕ್ಕಿದೆಯಲ್ಲ, ಆ ದಿನವನ್ನ ಬ್ರಿಟನ್ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಗೆಲುವಿನ ದಿನದ ನೆನಪಿರುವ ಹಾಗೆ ಭಾರತಕ್ಕೆ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಲಾಯಿತು. ಜಪಾನ್ ಸೋತು ಬ್ರಿಟನ್ ಹಾಗೂ ಮಿತ್ರ ಪಕ್ಷಗಳು ಗೆದ್ದ ದಿನವನ್ನ ನಾವು ನಮ್ಮ ಸ್ವಾತಂತ್ರ್ಯೋತ್ಸವದ ಹೆಸರಲ್ಲಿ ಸಂಭ್ರಮ ಆಚರಿಸಿಕೊಳ್ಳುವ ಪರಿಸ್ಥಿತಿಯನ್ನ ಬ್ರಿಟಿಷರು ನಿರ್ಮಾಣ ಮಾಡಬಹುದು. ಅವತ್ತು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಅನ್ವಯ ಭಾರತಕ್ಕೆ ಆಗಸ್ಟ್ 14ರ ಮಧ್ಯರಾತ್ರಿ 12 ಗಂಟೆಗೆ ಅವತ್ತಿನ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಸೆಂಗೋಲ್ ಅನ್ನ ಪಂಡಿತ್ ಜವಾಹರಲಾಲ್ ನೆಹರು ಅವರಿಗೆ ಹಸ್ತಾಂತರಿಸುವ ಮೂಲಕ ಭಾರತದ ಆಡಳಿತವನ್ನು ಹಸ್ತಾಂತರ ಮಾಡಿ. ಅಷ್ಟರಲ್ಲಾಗಲೇ ದೇಶವನ್ನ ಭಾರತ ಹಾಗೂ ಪಾಕಿಸ್ತಾನ ಅಂತ ಒಡೆದು 2 ಭಾಗ ಮಾಡಿ ಆಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟ ಸಮಯಕ್ಕೇನೆ ಪಾಕಿಸ್ತಾನಕ್ಕೆ ಕೂಡ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಸಮಯದ ದೃಷ್ಟಿಯಿಂದ ಪಾಕಿಸ್ತಾನ ಭಾರತಕ್ಕಿಂತ ಅರ್ಧ ಗಂಟೆ ಮೊದಲಿರೋದ್ರಿಂದ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 14ರ ರಾತ್ರಿ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಭಾರತದಲ್ಲಿ ಸಮಯ 12 ಗಂಟೆ ಆಗಿದ್ದಾಗ ಪಾಕಿಸ್ತಾನದಲ್ಲಿ ಸಮಯ 11 ಗಂಟೆ 30 ನಿಮಿಷ ಆಗಿರುತ್ತೆ. ಹೀಗಾಗಿ ಪಾಕಿಸ್ತಾನ ಆಗಸ್ಟ್ 14ನ್ನ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಿಸಿದ್ರೆ ಭಾರತ ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡುತ್ತೆ. ಹಾಗಾಗಿ ಈ ಸ್ವಾತಂತ್ರ್ಯದ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ಕೂಡ ಭಾರತವನ್ನು ವಿಭಜಿಸಿ ದೇಶದ ಎದೆ ಮೇಲೊಂದು ಆರದ ಗಾಯ ಮಾಡಿನೇ ಹೋದ್ರು. ಇನ್ನಿಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದ್ರಲ್ಲಿ ಅಮೆರಿಕದ ಒತ್ತಡ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ದೇಶ ವಿಭಜನೆಯ ಹಿಂದೆ ಕೂಡ ಅಮೆರಿಕದ ಕೈವಾಡ ಇತ್ತು ಅಂತ ಹೇಳ್ತಾರೆ. ಇಡೀ ಜಗತ್ತನ್ನ ಆಳಬೇಕು, ಅದರಲ್ಲೂ ಪೂರ್ವ ದೇಶಗಳ ಮೇಲೆ ಹಿಡಿತ ಸಾಧಿಸಬೇಕು ಅಂದ್ಕೊಂಡಿದ್ದ ಅಮೆರಿಕಾಗೆ ಭಾರತದ ಶಕ್ತಿಯ ಅರಿವಾಗಿದ್ದು 2ನೇ ವಿಶ್ವ ಯುದ್ಧದಲ್ಲಿ. ಭಾರತದಲ್ಲಿ ಅರಾಜಕತೆ ಸಂಘರ್ಷ ಇದ್ರೆ ಅವರು ರಷ್ಯಾದ ಕಡೆಗೆ ವಾಲಿಬಿಡುವ ಸಾಧ್ಯತೆ ಇದೆ ಅಂತ ಅಮೆರಿಕ ಭಾವಿಸಿತ್ತು. ಯಾಕೆಂದ್ರೆ 2ನೇ ಮಹಾಯುದ್ಧ ಮುಗಿದ ಬೆನ್ನಲ್ಲೇ ಅಲ್ಲಿ ರಷ್ಯಾ ಹಾಗೂ ಅಮೆರಿಕಗಳ ನಡುವೆ ಜಗತ್ತಿನ ನಾಯಕನಾಗುವ ಪೈಪೋಟಿ ಶುರುವಾಗಿತ್ತು. ಹೀಗಾಗಿ ಭಾರತ ರಷ್ಯಾದ ತೆಕ್ಕೆಗೆ ಜಾರದೇ ಇರಲಿ ಅನ್ನೋ ಕಾರಣಕ್ಕೆ ಭಾರತಕ್ಕೆ ಆತುರಾತುರವಾಗಿ ಸ್ವಾತಂತ್ರ್ಯವನ್ನು ಕೊಡಿಸಲಾಯಿತು. ಹಾಗೆ ದೇಶವನ್ನ ಇಬ್ಬಾಗ ಮಾಡಲಾಯಿತು. ರಷ್ಯಾ ಜೊತೆ ಅಂದ್ರೆ ಸೋವಿಯತ್ ಜೊತೆ ಗಡಿ ಹಂಚಿಕೊಳ್ತಾ ಇದ್ದ ಪಾಕಿಸ್ತಾನವನ್ನ ಅಮೆರಿಕ ಹಾಗೂ ಬ್ರಿಟನ್ಗಳು ತಮ್ಮ ತೊಡೆ ಮೇಲೆ ಕೂಡಿಸಿಕೊಂಡ್ರು. ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ 2 ಕಡೆಗಳಲ್ಲಿ ಪ್ರಜಾಪ್ರಭುತ್ವ ಇರೋ ಹಾಗೆ ನೋಡಿಕೊಳ್ಳಾಯಿತು. ಆ ಮೂಲಕ 2 ದೇಶಗಳನ್ನ ಕಮ್ಯುನಿಸ್ಟರ ಪಾಲಾಗದ ಹಾಗೆ ಪ್ರಜಾಪ್ರಭುತ್ವವಾದಿಗಳ ಜೊತೆ ಇರೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇನ್ನು ಪಾಕಿಸ್ತಾನವನ್ನ ಅಮೆರಿಕ ಹಾಗೂ ಬ್ರಿಟನ್ಗಳು ಮನೆಯ ನಾಯಿ ತರ ಮಾಡಿಕೊಂಡ್ವು. ಇನ್ನು ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸಿತು. ನಮಗೆ ನಮ್ಮ ಸಮಸ್ಯೆಗಳೇ ಹಾಸಿ ಹೊದೆಯೋಷ್ಟಿವೆ, ನಮಗೆ ನಿಮ್ಮ ಶೀತಲ ಸಮರದ ಸಹವಾಸ ಬೇಡ ಅಂತ ಭಾರತ ಹಿಂದೆ ಸರಿತು. ಮಾನಸಿಕವಾಗಿ ನೆಹರು ಸೋವಿಯತ್ ಕಡೆಗೆ ವಾಲ್ಕೊಂಡಿದ್ರು ಕೂಡ ಅಲಿಪ್ತ ನೀತಿಯನ್ನೇ ಅನುಸರಿಸಿದ್ರು. ಭಾರತ ಸ್ವತಂತ್ರವಾಗಿ ಉಳಿತು, ಸಾಕಷ್ಟು ಯುದ್ಧಗಳನ್ನು ಮಾಡ್ತು, ದ್ರೋಹಗಳಿಗೂ ತುತ್ತಾಯಿತು, ಸಾಕಷ್ಟು ಬೆಳೀತು, ಸಾಕಷ್ಟು ಕಳ್ಕೊಳ್ತು, ಒಂದಷ್ಟು ಪಡ್ಕೊಳ್ತು. ಈಗ 76 ವರ್ಷಗಳ ಹಾದಿಯನ್ನು ನಾವು ಸೌಸಿದೀವಿ. ನಮ್ಮ ನಾಯಕರವತ್ತು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಅಂತ ನಾವಿವತ್ತಿಲ್ಲಿ ಕೂತ್ಕೊಂಡು ಹೇಳೋದು ತುಂಬಾ ಸುಲಭ. ಆದ್ರೆ ಅವತ್ತಿನ ಪರಿಸ್ಥಿತಿ ಯಾವತ್ತು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಭಾರತದ ಇಚ್ಛಾಶಕ್ತಿ, ಈ ದೇಶದ ಅಂತಃಶಕ್ತಿ ಇವೆಲ್ಲ ಎಷ್ಟಿವೆ ಅನ್ನೋದಕ್ಕೆ ಇವತ್ತು ನಾವು ಬೆಳೆದು ನಿಂತಿರೋದಕ್ಕಿಂತ ಇನ್ಯಾವ ಸಾಕ್ಷಿ ತಾನೇ ಬೇಕು ಅಲ್ವಾ? ಇದು ಗೆಳೆಯರೆ, ಭಾರತಕ್ಕೆ ಹೇಗೆ ಸ್ವಾತಂತ್ರ್ಯ ಸಿಕ್ತು, ಅದಕ್ಕೆ ಕಾರಣವಾದ ಅಂಶಗಳೇನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.